ಸೊ ಗೈಸ್, ಇಂದಿನ ಟಾಪ್ 5 ಟೆಕ್ ನ್ಯೂಸ್ಗೆ ಸ್ವಾಗತ. ಸೊ ಮೊದಲನೇದಾಗಿ, ಗೂಗಲ್ ಭಾರತದಲ್ಲಿ AI ಮತ್ತು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ಗೆ ದೊಡ್ಡ ಹೂಡಿಕೆ. ಯಸ್ ಗೈಸ್, ಗೂಗಲ್ ಈಗ ಭಾರತದಲ್ಲಿ AI ಇನ್ಫ್ರಾಸ್ಟ್ರಕ್ಚರ್, ಸರ್ವರ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡ್ರೋನ್ ಪ್ರೊಡಕ್ಷನ್ ಮೇಲೆ ದೊಡ್ಡ ಮಟ್ಟದ ಹೂಡಿಕೆ ಮಾಡಲು ಮುಂದಾಗಿದೆ. ಇದರಿಂದ ಭಾರತದಲ್ಲಿ ಹೊಸ ಟೆಕ್ ಜಾಬ್ಸ್ ಮತ್ತು ಮೇಕ್ ಇನ್ ಇಂಡಿಯಾಗೆ ಮತ್ತಷ್ಟು ಬಲ ಸಿಗುವ ಸಾಧ್ಯತೆ ಇದೆ. ಭಾರತವನ್ನು AI ಹಬ್ ಆಗಿಸಲು ಗೂಗಲ್ ದೊಡ್ಡ ಪ್ಲ್ಯಾನ್ ಮಾಡಿದೆ ಗೈಸ್. ಸೊ ಇನ್ನು ಎರಡನೇ ಟೆಕ್ ನ್ಯೂಸ್ ಇವತ್ತಿಂದ ಬಂದ್ಬಿಟ್ಟು, ವಾಟ್ಸಪ್ಗೆ ಹೊಸ AI ಫೀಚರ್ ಕೂಡ ಬಂದಿದೆ. ವಾಟ್ಸಪ್ ಈಗ ಸಣ್ಣ ಮತ್ತು ಮಧ್ಯಮ ವ್ಯವಹಾರಗಳಿಗೆ ಬಿಸ್ನೆಸ್ AI ಫೀಚರ್ ಲಾಂಚ್ ಮಾಡಿದೆ. ಈ AI ಕಸ್ಟಮರ್ ರಿಪ್ಲೈ, ಸಪೋರ್ಟ್ ಮತ್ತು ಬಿಸ್ನೆಸ್ ಆಟೋಮೇಷನ್ ಕೆಲಸಗಳನ್ನು ಮಾಡಲಿದೆ. ಅಂದರೆ ಇನ್ನು ವಾಟ್ಸಪ್ನೇ ನಿಮ್ಮ ಬಿಸ್ನೆಸ್ ಮ್ಯಾನೇಜರ್ ಅಂತ ನೀವು ಅನ್ಬೋದು. ಯಸ್ ಗೈಸ್, ಇನ್ನು ಮೂರನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಓಪನ್ AI ಮತ್ತು ಗೂಗಲ್ ನಡುವೆ AI ಸ್ಪರ್ಧೆ ಹೆಚ್ಚಾಗಿದೆ. ಗೂಗಲ್, ಮೈಕ್ರೋಸಾಫ್ಟ್ ಮತ್ತು XAI ತನ್ನ ಹೊಸ AI ಮಾಡೆಲ್ಸನ್ನು ಪಬ್ಲಿಕ್ಗೆ ರಿಲೀಸ್ ಮಾಡುವ ಮೊದಲು US ಗೌರ್ಮೆಂಟಿಗೆ ಸೆಕ್ಯುರಿಟಿ ಟೆಸ್ಟಿಂಗಾಗಿ ಕೊಡಲು ಒಪ್ಪಿಕೊಂಡಿದೆ. AI ಮಿಸ್ಯೂಸ್ ತಡೆಯಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಯಸ್ ಗೈಸ್, AI ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ಸರ್ಕಾರವೇ ಈಗ ಟೆಸ್ಟಿಂಗ್ ಮಾಡುವ ಹಂತಕ್ಕೆ ಬಂದು ನಿಂತಿದೆ. ಎಸ್, ಅಂದರೆ ಯಾವುದೇ ಮಿಸ್ಯೂಸ್ ಆಗದೆ ಇರಲಿ ಅನ್ನೋ ಕಾರಣಕ್ಕಾಗಿ. ಇನ್ನು ಇವತ್ತಿನ ನಾಲ್ಕನೇ ಟೆಕ್ ನ್ಯೂಸ್, ಮೆಟಾ AI ಈಗ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ಗೆ ಬರುತ್ತಿದೆ. ಎಸ್, ಮೆಟಾ ತನ್ನ AI ಅಸಿಸ್ಟೆಂಟ್ ಅನ್ನು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚು ಪವರ್ಫುಲ್ ಮಾಡುತ್ತದೆ. ಮುಂದೆ ಚಾಟ್ಬೋಟ್ ಮಾತ್ರ ಅಲ್ಲ, ನಿಮ್ಮ ಪರ್ಸನಲ್ AI ಅಸಿಸ್ಟೆಂಟ್ ಆಗಿ ಕೂಡ ಕೆಲಸ ಮಾಡುವ ಸಾಧ್ಯತೆ ಇದೆ. ಅಂದರೆ ವಾಟ್ಸಪ್ನಲ್ಲಿ ನಿಮ್ಮ ಜೊತೆ AI ಮಾತಾಡೋ ಕಾಲ ಆಲ್ರೆಡಿ ಶುರುವಾಗಿದೆ. ಇನ್ನು ಕೊನೆಯದಾಗಿ ಐದನೇ ಟೆಕ್ ನ್ಯೂಸು, ಭಾರತದ ಸರ್ವಮ್ AI ಬಗ್ಗೆ. ಭಾರತದ ಸರ್ವಮ್ ಒಂದು ಸ್ವಂತ AI ಸ್ಟಾರ್ಟಪ್ ಆದ ಸರ್ವಮ್ AI ತನ್ನ ಇಂಡಸ್ AI ಚಾಟ್ಬೋಟ್ ಮೂಲಕ ಗೂಗಲ್ ಮತ್ತು ChatGPTಗೆ ಸ್ಪರ್ಧೆ ಕೊಡುತ್ತಿದೆ. ಇದು ಕನ್ನಡ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳನ್ನು ಸಪೋರ್ಟ್ ಮಾಡುತ್ತದೆ. ಅಂದರೆ ಇದೀಗ ಭಾರತದ ಸ್ವಂತ ChatGPT ಸಿದ್ಧವಾಗಿದೆ ಗೈಸ್. ಎಸ್, ಈ 5 ಟೆಕ್ ಅಪ್ಡೇಟ್ಸ್ಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇಂತಹ ಡೈಲಿ ಟೆಕ್ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಗೈಸ್. ಮತ್ತೆ ಸಿಗೋದನ್ನು ನಾಳೆ ಮತ್ತೆ 5 ಇನ್ಫಾರ್ಮೇಟಿವ್ ಟೆಕ್ ನ್ಯೂಸ್ಗಳೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.